ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಕಲಕೇರಿ ಹಾನಗಲ್ ತಾಲೂಕು ಹಾವೇರಿ ಜಿಲ್ಲೆ ಇಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಕ್ವಿಜ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಒಟ್ಟು 4 ಸದನಗಳನ್ನು ಮಾಡಿದ್ದೇವೆ. ಇಲ್ಲಿ ಮೊದಲನೇ ಸದನ ಅಂಬೇಡ್ಕರ್ ಸದನ, ಎರಡನೇ ಸದನ ಸುಭಾಷ್ ಚಂದ್ರ ಬೋಸ್ ಸದನ, ಮೂರನೇ ಸದನ ಸ್ವಾಮಿ ವಿವೇಕಾನಂದ ಸದನ, ನಾಲ್ಕನೇ ಸದನ ಭಗತ್ ಸಿಂಗ್ ಸದನ. ಒಟ್ಟು ನಾವು 2 ರೌಂಡ್ಗಳನ್ನು ಮಾಡ್ಕೊಂಡಿದ್ದೇವೆ. ಒಂದು ಪ್ರಶ್ನೆಗೆ ಒಟ್ಟು 10 ಅಂಕಗಳು. ಆ ಸದನದಲ್ಲಿ ಸರಿಯಾದ ಆನ್ಸರ್ ಅನ್ನ ಹೇಳದೇ ಇದ್ದಾಗ ಆ ಪ್ರಶ್ನೆ ಮುಂದಿನ ಸದನಕ್ಕೆ ಪಾಸ್ ಆಗುತ್ತೆ. ಆ ಮುಂದಿನ ಸದನದಲ್ಲಿ ಉತ್ತರವನ್ನ ಹೇಳಿದ್ರೆ 5 ಗ್ರೇಸ್ ಅಂಕಗಳನ್ನ ನೀಡಲಾಗುತ್ತೆ. ಮತ್ತೆ ಎರಡನೇ ಪ್ರಶ್ನೆಯನ್ನ ಅದೇ ಸದನಕ್ಕೆ ನಾವು ಕೇಳಲಾಗುತ್ತೆ. ಒಟ್ಟು 7 ವಿಷಯಗಳ 2 ರೌಂಡ್ ಅನ್ನ ನಾವು ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ನಡೆಸಿಕೊಡ್ತಾ ಇದ್ದೇವೆ. ಈಗ ಮೊದಲನೆಯದಾಗಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ನಮ್ಮ ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿಯರಾದಂತಹ ಶ್ರೀಮತಿ ಶ್ವೇತಾ ಮೇಡಮ್ ಅವರು ಅದನ್ನು ನಡೆಸಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಮೊದಲನೇ ಕ್ವಶನ್ ಅಂಬೇಡ್ಕರ್ ಸದನಕ್ಕೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ನಿಮ್ಮ ಆಪ್ಷನ್ಸ್: ಬಾದಾಮಿ ಶಾಸನ, ಬಿ ಹಲ್ಮಿಡಿ ಶಾಸನ, ಸಿ ಐಹೊಳೆ ಶಾಸನ, ಡಿ ತಾಳಗುಂದ ಶಾಸನ. ಬಿ ಹಲ್ಮಿಡಿ ಶಾಸನ. ಸರಿಯಾದ ಉತ್ತರ ಹಲ್ಮಿಡಿ ಶಾಸನ. ಸುಭಾಷ್ ಚಂದ್ರ ಬೋಸ್ ಸದನಕ್ಕೆ. ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿ ಯಾವುದು? ಕ್ವಶನ್ ಅರ್ಥ ಆಯ್ತಾ? ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿ ಯಾವುದು? ಆಪ್ಷನ್ ಎ ವಡ್ಡಾರಾಧನೆ, ಬಿ ಪಂಚತಂತ್ರ, ಸಿ ಶಬ್ದಮಣಿ ದರ್ಪಣ, ಡಿ ಛಂದಶಾಸ್ತ್ರ. ವಡ್ಡಾರಾಧನೆ. ಸರಿಯಾದ ಉತ್ತರ. ಮೂರನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದ ಸದನಕ್ಕೆ. ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಆಪ್ಷನ್ಸ್: ಎ ಕನಕದಾಸರು, ಬಿ ವಾದಿರಾಜರು, ಸಿ ಪುರಂದರದಾಸರು, ಡಿ ಹರಿದಾಸರು. ಪುರಂದರದಾಸರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಭಗತ್ ಸಿಂಗ್ ತಂಡಕ್ಕೆ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ನಿಮ್ಮ ಆಪ್ಷನ್ಸ್: ಕುವೆಂಪು, ಮಾಸ್ತಿ, ಜಿ.ಎಸ್. ಶಿವರುದ್ರಪ್ಪ, ಗೋವಿಂದ ಪೈ. ಗೋವಿಂದ ಪೈ. ಸರಿಯಾದ ಉತ್ತರ. ಮೊದಲ ಹಂತದ ಕನ್ನಡ ಭಾಷಾ ಪ್ರಶ್ನೆಗಳನ್ನು ಕೇಳಿದಂಥ ನಮ್ಮ ಕನ್ನಡ ಭಾಷಾ ಶಿಕ್ಷಕಿಯರಾದಂಥ ಶ್ವೇತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಅದೇ ರೀತಿ ಇಂಗ್ಲಿಷ್ ವಿಷಯದ ಪ್ರಶ್ನೆಗಳನ್ನು ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕರಾದಂತಹ ಮಂಜುನಾಥ್ ಜವಾಜಿ ಅವರು ನಡೆಸಿಕೊಡ್ತಾ ಇದ್ದಾರೆ. Thank you, sir. Yes. Are you ready? Yes, sir. The first question is for Ambedkar Sadana. Identify the noun in this sentence. I live in Kalkeri. I live in Kalkeri. Options are option A in, option B Kalkeri, option C I, option D live. Kalkeri. Yes, Kalkeri is the right answer. Yes. Identify the adjective in this sentence. Identify the adjective in this sentence. India is a beautiful country. India is a beautiful country. Options are option A India, option B beautiful, option C country, option D is. Your time start now. Sir, beautiful. Beautiful. Yes, very good answer. The question, Swami Vivekananda Sadana. Identify the adverb in this sentence. The little kid ran excitedly. The little kid ran excitedly. Options are little, option B ran, option C excitedly, option D the. Little. Sorry, wrong answer.
No time. No question repeat here. Only answers. Option A little, option B ran, option C excitedly, option D the. Identify the adverb. No time. Excitedly. Excitedly. Excitedly is the right answer. Direct question ಹೋಗಲ್ಲ? Yes. The monkey sat by the door. The monkey sat by the door. Identify the verb of this sentence. Identify the verb of this sentence. Option A, the monkey. Option B, sat. Option C, by. Option D, the door. What is the right answer? Sat. Sat is the right answer. Okay. ಈಗ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರೌಂಡ್ ಅಲ್ಲಿ ಇದು ಮುಗಿದಿದೆ. ಈಗ ಮುಂದಿನ ವಿಷಯ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನಮ್ಮ ವಸತಿ ಶಾಲೆಯ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಗಿರೀಶ್ ಕಾಸಂಬಿ ಸರ್. ಈಗ ಗಣಿತಕ್ಕೆ ಸಂಬಂಧಿಸಿದಂತಹ ಒಂದು ರೌಂಡ್ ಇದು. ಮೊದಲ ಹಂತದ ಮೊದಲ ಪ್ರಶ್ನೆ ಅಂಬೇಡ್ಕರ್ ಸದನಕ್ಕೆ ಫೇಸ್ ವ್ಯಾಲ್ಯೂ ಆಫ್ 2 in 1827 ಈಸ್. ಎರಡರ ಮುಖಬೆಲೆಯನ್ನ ಹೇಳಬೇಕು 1827ರಲ್ಲಿ. ಯುವರ್ ಆಪ್ಷನ್ A 2, option B 20, option C 0, option D 27. ಫೇಸ್ ವ್ಯಾಲ್ಯೂವನ್ನ ಹೇಳಬೇಕು, ಮುಖಬೆಲೆಯನ್ನ. 20 is a wrong answer. ನೆಕ್ಸ್ಟ್ ಈ ಕ್ವಶನ್ ಮುಂದಿನ ಸದನಕ್ಕೆ ಪಾಸ್ ಆಗುತ್ತೆ. ಸುಭಾಷ್ ಚಂದ್ರ ಬೋಸ್ ಸದನಕ್ಕೆ ಫೇಸ್ ವ್ಯಾಲ್ಯೂ ಆಪ್ಷನ್ 2, B option 20, C option 0, D option 27. 2 sir. 2 is the right answer. ಮೊದಲ ಹಂತದ ಮೊದಲ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಹೌಸ್ಗೆ ಪ್ಲೇಸ್ ವ್ಯಾಲ್ಯೂ ಆಫ್ 0 in 98,026 is. 98,026ರಲ್ಲಿ ಸೊನ್ನೆಯ ಸ್ಥಾನ ಬೆಲೆ ಎಷ್ಟು? ಇವರ ಆಪ್ಷನ್ A 0, B 100, C 1000, D 26. Only 1 minute time is only 1 minute. Sir 100. 100 is the wrong answer. Question passed to next house Swami Vivekananda. 0. 0 is the right answer. ಈಗ ಗ್ರೇಸ್ ಆಗಿ ಸ್ವಾಮಿ ವಿವೇಕಾನಂದ ತಂಡಕ್ಕೆ ಒಟ್ಟು 5 ಅಂಕಗಳು. ಈಗ ಮೊದಲ ಹಂತದ ಮೊದಲ ಪ್ರಶ್ನೆ ಸ್ವಾಮಿ ವಿವೇಕಾನಂದ ಸದನಕ್ಕೆ additive identity or identity element of addition. Additive identity or identity element of addition is. ಸಂಕಲನದ ಶೂನ್ಯತೆ ಯಾವುದು? ಆಪ್ಷನ್ ಎ 1, ಆಪ್ಷನ್ ಬಿ 0, ಆಪ್ಷನ್ ಸಿ -1, ಆಪ್ಷನ್ ಡಿ -2. ಸಂಕಲನದ ಶೂನ್ಯತೆ ಆರ್ ಅಡಿಟಿವ್ ಐಡೆಂಟಿಟಿ. -1 is the wrong answer. This question is passed to Bhagat Singh House. 0. 0 is the right answer. ಈಗ ಮೊದಲ ಹಂತದ ಕೊನೆಯ ಪ್ರಶ್ನೆ ಅಂದ್ರೆ ಕೊನೆಯ the numbers having only 2 factors.
ದ ನಂಬರ್ಸ್ ಹ್ಯಾವಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್, ಎರಡೇ ಅಪವರ್ತನಗಳನ್ನ ಹೊಂದಿರುವಂತಹ ಸಂಖ್ಯೆಗಳನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ರ್ಯಾಷನಲ್ ನಂಬರ್, ಆಪ್ಷನ್ ಬಿ ಇರ್ಯಾಷನಲ್ ನಂಬರ್ಸ್, ಆಪ್ಷನ್ ಸಿ ಪ್ರೈಮ್ ನಂಬರ್ಸ್, ಆಪ್ಷನ್ ಡಿ ಕಾಂಪೋಸಿಟ್ ನಂಬರ್ಸ್. Prime numbers. Prime numbers is the right answer. ಈಗ ಗಣಿತಕ್ಕೆ ಸಂಬಂಧಿಸಿದಂತಹ ಒಂದು ಹಂತ ಮುಗಿದಿದೆ. ಈಗ ಮುಂದಿನ ವಿಷಯ ಸೈನ್ಸ್. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ 4 ಗುಂಪಿನವರು ಕೂಡ ಅದನ್ನ ಕೇಳಿಸ್ಕೋಬೇಕು. ಮತ್ತೆ ಪಾಸ್ ಆನ್ಸರ್ ಬಂದಾಗ ರಿಪೀಟ್ ಕ್ವಶನ್ ಮಾಡಿ ಅಂದ್ರೆ ನಾನು ಕ್ವಶನ್ ರಿಪೀಟ್ ಮಾಡಲ್ಲ. ಐ ಡೋಂಟ್ ವಾಂಟ್ ಟು ರಿಪೀಟ್ ದ ಸೇಮ್ ಕ್ವಶನ್. ಗಾಟ್ ಇಟ್? ಓಕೆ. Here is the science round. For the first round, the first question is going to Ambedkar Sadhana. Which animal lays eggs? Which animal lays eggs? Options are option A dog, option B cat, option C duck, option D sheep. Duck. Yes, duck is the right answer. 10 marks. In the first round, the second question for the second sadhana, who is the father of biology? Who is the father of biology? Options are A Plato, option B Aristotle, option C Newton, option D Galileo Galilei. Father of biology. Aristotle. Aristotle is the right answer. 10 marks. Yes. First round, third question for Swami Vivekananda Sadhana. What is Earth's only natural satellite? What is Earth's only natural satellite? Options are option A Sun, option B Mars, option C Venus, option D Moon. Moon is the right answer. 10 marks. Swami Vivekananda Sadhana. The science, the first round, the last question for in this round. What part of the body helps you move? What part of the body helps you move? M-O-V-E, move. Options are eyes, option B lungs, option C pancreas, option D muscles. Muscles is the right answer. Yes. ಈ ಒಂದು ವಿಜ್ಞಾನದ ಸುತ್ತಿನಲ್ಲಿ ಎಲ್ಲ 4 ತಂಡಗಳು ಕೂಡ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದು. ಒಂದು ಮುಂದಿನದಾಗಿ ಸೋಷಿಯಲ್ ಸೈನ್ಸ್ ರೌಂಡ್ ಆಗುತ್ತೆ. ಈಗ ಮೊದಲನೇ ರೌಂಡ್ ಸಮಾಜ ವಿಜ್ಞಾನ. ಈ ಒಂದು ಸುತ್ತನ್ನ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ನಾಗರಾಜ್ ಬಿನ್ನಾಳ್ ಸರ್ ಅವರು ನಡೆಸ್ಕೊಡ್ತಾರೆ. ಸರ್ ಪ್ಲೀಸ್ ಕಮ್. Start to the first house, that is Ambedkar House. Mention the year of the establishment of the Indian National Congress. Once again, I will repeat the question. Mention the year of the establishment of the Indian National Congress. Your options are: first one 1885, second one 1886, third one 1906, fourth one 1905. This answer is wrong. This question is passed to the next house. $1885. That is the right answer. The grace now goes to the Subhash Chandra Bose. The second question is starts from the Subhash Chandra Bose. That is, on which date and year the India is declared democratic and republic?
On which date and year the India is declared democratic and republic? Your options are 15th August 1947, November 26, 1948, January 26, 1950, C. November 1st, 1956. January 26, 1950. That is right answer. Next question directly goes to the Swami Vivekananda house. That is, the question is, the father of the history was dash. The father of history was dash. Your options are Sir William Jones, B. Herodotus, C. Plato, D. Socrates. Herodotus. The answer is right. The question to Bhagat Singh house was that who was the founder of the Mughal dynasty? Who was the founder of the Mughal dynasty? The options are Akbar, B. Humayun, C. Sher Shah, D. Babur. Babur. That is the right answer. ಈಗ ಸಮಾಜ ವಿಜ್ಞಾನದ ಮೊದಲನೇ ರೌಂಡ್ ಮುಗಿತು. ಈಗ ಮುಂದಿನ ಒಂದು ಹಂತ ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಒಂದು ಹಂತ. ಈ ಹಂತವನ್ನು ನಮ್ಮ ಶಾಲೆಯ ಕಂಪ್ಯೂಟರ್ ಶಿಕ್ಷಕಿಯರು ನಡೆಸಿಕೊಡಲಿದ್ದಾರೆ. The first question goes to Ambedkar Sadhana. ALU stands for. The options are Arithmetic Logic Unit, Application Logic Unit, RA Logic Unit, none of the above. Arithmetic Logical Unit. Correct answer. ಚಪ್ಪಾಳೆ ಹೊಡೀರಿ ಜೋರಾಗಿ. Second question to Subhash Chandra Bose. The brain of computer system is. Options are ALU, CPU, memory and control unit. Miss CPU. Correct answer. Third question. Which device is used as a standard pointing device? Options: keyboard, mouse, joystick, trackball. Which device is used as a standard pointing device? Mouse. Correct answer. Fourth question. Which of the following is not an input device? Touch screen, mouse, printer, keyboard. Printer. Correct answer. ಕ್ವಿಜ್ ಕಾರ್ಯಕ್ರಮದ ಮೊದಲ ಸುತ್ತು ವಿಷಯ ದೈಹಿಕ ಶಿಕ್ಷಣ. ಅಂಬೇಡ್ಕರ್ ಸದನಕ್ಕೆ ಮೊದಲ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? Hockey. ಹಾಕಿ ಸರಿಯಾದ ಉತ್ತರ. ವಿತೌಟ್ ಆಪ್ಷನ್. ಸುಭಾಷ್ ಚಂದ್ರ ಬೋಸ್ ಸದನಕ್ಕೆ ಮೊದಲ ಪ್ರಶ್ನೆ. ಮಹಿಳೆಯರ ಜಾವಲಿನಿನ ತೂಕ ಎಷ್ಟು? ಆಪ್ಷನ್ ನಂಬರ್ ಎ 550, ಆಪ್ಷನ್ ನಂಬರ್ ಬಿ 600, ಆಪ್ಷನ್ ಸಿ 650, ಆಪ್ಷನ್ ಡಿ 400. 600 ಸರಿಯಾದ ಉತ್ತರ. ಸ್ವಾಮಿ ವಿವೇಕಾನಂದ ಸದನಕ್ಕೆ ಚೆಸ್ ಆಟದಲ್ಲಿರುವ ಒಟ್ಟು ಚೌಕಗಳ ಸಂಖ್ಯೆ ಎಷ್ಟು? ಆಪ್ಷನ್ ನಂಬರ್ ಎ 44, ಆಪ್ಷನ್ ನಂಬರ್ ಬಿ 24, ಆಪ್ಷನ್ ನಂಬರ್ ಸಿ 64, ಆಪ್ಷನ್ ನಂಬರ್ ಡಿ 65. 64 ಸರಿಯಾದ ಉತ್ತರ. ಧನರಾಜ್ ಪಿಳ್ಳೆ ಯಾವ ಆಟದ ಆಟಗಾರ? Hockey. ಹಾಕಿ ಸರಿಯಾದ ಉತ್ತರ.
ಮೊದಲ ಹಂತದ ಅಂತ್ಯಕ್ಕೆ ಅಂಬೇಡ್ಕರ್ ಸದನದ ಒಟ್ಟು ಅಂಕಗಳು 50. ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಸದನದ ಒಟ್ಟು ಅಂಕಗಳು 70. ಸ್ವಾಮಿ ವಿವೇಕಾನಂದ ಸದನದ ಒಟ್ಟು ಅಂಕಗಳು 55. ಭಗತ್ ಸಿಂಗ್ ಸದನದ ಒಟ್ಟು ಅಂಕಗಳು 80. ಮೊದಲ ಹಂತದ ಅಂತ್ಯಕ್ಕೆ 80 ಅಂಕಗಳನ್ನು ಗಳಿಸಿರುವ ಭಗತ್ ಸಿಂಗ್ ಸದನ ಮೊದಲ ಸ್ಥಾನದಲ್ಲಿ, 70 ಅಂಕಗಳನ್ನು ಗಳಿಸಿರುವಂತಹ ಸುಭಾಷ್ ಚಂದ್ರ ಬೋಸ್ ಸದನ 2ನೇ ಸ್ಥಾನದಲ್ಲಿವೆ. ಈಗ ನಾವು 2ನೇ ಹಂತವನ್ನ ಆರಂಭ ಮಾಡ್ತಾ ಇದ್ದೇವೆ. 2ನೇ ಹಂತದಲ್ಲಿ ಈಗ ಮೊದಲನೆಯದಾಗಿ ಕನ್ನಡ ವಿಷಯವನ್ನ ರೌಂಡ್. ಈಗ ಅಂಬೇಡ್ಕರ್ ಸದನಕ್ಕೆ ಪ್ರಶ್ನೆ. ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾನಿಲಯ ಎಲ್ಲಿದೆ? ಆಪ್ಷನ್: ಬೇಲೂರು, ಹಳೇಬೀಡು, ಹಂಪೆ, ದ್ವಾರಸಮುದ್ರ. ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾನಿಲಯ ಎಲ್ಲಿದೆ? ಆಪ್ಷನ್ಸ್: ಬೇಲೂರು, ಹಳೇಬೀಡು, ಹಂಪೆ, ದ್ವಾರಸಮುದ್ರ. ಹಂಪಿ. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ತಂಡಕ್ಕೆ. ಬೈಬಲ್ ಅನ್ನು ಮೊದಲು ಕನ್ನಡಕ್ಕೆ ತಂದವರು ಯಾರು? ಆಪ್ಷನ್ಸ್: ಜಾನ್ ಹ್ಯಾಂಡ್ಸ್, ಫರ್ಡಿನಾಂಡ್ ಕಿಟಲ್, ಜೇಮ್ಸ್ ಬರ್ಗ್, ಶೇಕ್ಸ್ಪಿಯರ್. ಜಾನ್ ಹ್ಯಾಂಡ್ಸ್, ಫರ್ಡಿನಾಂಡ್ ಕಿಟಲ್, ಜೇಮ್ಸ್ ಬರ್ಗ್, ಶೇಕ್ಸ್ಪಿಯರ್. 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 ತಪ್ಪು. ಉತ್ತರ ತಪ್ಪು. ಇದೇ ಕ್ವಶನ್ ಸ್ವಾಮಿ ವಿವೇಕಾನಂದ ತಂಡಕ್ಕೆ ಪಾಸ್ ಆಗುತ್ತೆ. ಜೇಮ್ಸ್ ಬರ್ಗ್. ತಪ್ಪು ಉತ್ತರ. ಮುಂದಿನ ಸದನಕ್ಕೆ ಪಾಸ್ ಆಗುತ್ತೆ ಭಗತ್ ಸಿಂಗ್ ಸದನಕ್ಕೆ. ಫರ್ಡಿನಾಂಡ್ ಕಿಟಲ್. ಉತ್ತರ ಹೇಳಿ. ಜಾನ್ ಹ್ಯಾಂಡ್ಸ್, ಫರ್ಡಿನಾಂಡ್ ಕಿಟಲ್, ಜೇಮ್ಸ್ ಬರ್ಗ್, ಶೇಕ್ಸ್ಪಿಯರ್. ಸರಿಯಾದ ಉತ್ತರ ಜಾನ್ ಹ್ಯಾಂಡ್ಸ್. ವಿವೇಕಾನಂದ ಸದನಕ್ಕೆ. ಕನ್ನಡವು ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಆಪ್ಷನ್ಸ್: ದ್ರಾವಿಡ, ಆಪ್ಷನ್ಸ್ ಬಿ ಸಂಸ್ಕೃತ, ಸಿ ಉರ್ದು, ಡಿ ಪರ್ಷಿಯನ್. ತಪ್ಪಾದ ಉತ್ತರ. ಮುಂದಿನ ಸದನಕ್ಕೆ ಈ ಪ್ರಶ್ನೆ ಪಾಸ್ ಆಗಿದೆ. ದ್ರಾವಿಡ. ಸರಿಯಾದ ಉತ್ತರ. ಭಗತ್ ಸಿಂಗ್ ತಂಡಕ್ಕೆ ನೇರ ಪ್ರಶ್ನೆ. ರನ್ನ ಕವಿಯ ಸುಪ್ರಸಿದ್ಧ ಕೃತಿ ಯಾವುದು? ಆಪ್ಷನ್ಸ್: ಎ ಗದಾಯುದ್ಧ, ಬಿ ಅಜಿತ ಪುರಾಣ, ಸಿ ರನ್ನ ಕಂದ, ಡಿ ಕರ್ನಾಟಕ ಭಾರತ ಕಥಾಮಂಜರಿ. ಪ್ರೇಕ್ಷಕರು ಸುಮ್ಮನೆ ಕೂತ್ಕೋಬೇಕು. ಗದಾಯುದ್ಧ. ತಪ್ಪಾದ ಉತ್ತರ. ಈ ಪ್ರಶ್ನೆ ಅಂಬೇಡ್ಕರ್ ಸದನಕ್ಕೆ ಪಾಸ್ ಆಗಿದೆ. ಕ್ವಶನ್ ರಿಪೀಟ್ ಮಾಡಂಗಿಲ್ಲ, ಆಪ್ಷನ್ಸ್ ಮಾತ್ರ ರಿಪೀಟ್ ಮಾಡಿ. ಗದಾಯುದ್ಧ, ಅಜಿತ ಪುರಾಣ, ರನ್ನ ಕಂದ, ಕರ್ನಾಟಕ ಭಾರತ ಕಥಾಮಂಜರಿ. ಪಾಸ್. ರನ್ನ ಕಂದ. ತಪ್ಪಾದ ಉತ್ತರ. ಕರ್ನಾಟಕ ಭಾರತ ಕಥಾಮಂಜರಿ. ತಪ್ಪಾದ ಉತ್ತರ. ಅಜಿತ ಪುರಾಣ ಸರಿಯಾದ ಉತ್ತರ. Now it's the second round. In the second round, first question goes to Ambedkar Sadana. Everyone is sleeping in the room. Everyone is sleeping in the room. Identify the pronoun in the sentence. Identify the pronoun in this sentence. Options are everyone,
is sleeping. Option D, the room. Everyone. Everyone is the right answer. In the second round, second question for Subhash Chandra Bose Sadhana. I will see you on Monday. I will see you on Monday. Identify the preposition used in this sentence. Options are A, will. Option B, I. Option C, on. Option D, Monday. Identify the preposition. I will see you on Monday. On Monday. On is the right answer. Not on Monday, on is the right answer. ಒಳ್ಳೇದಕ್ಕ ಒಳ್ಳೆಲ್ಲ ಅಂದ್ರೆ ಐತೆ ಥ್ಯಾಂಕ್ ಯು. Next question for Swami Vivekananda Sadhana. Alas, my cow was died. This is example for option A, assertive sentence. Option B, imperative sentence. Option C, interrogative sentence. Option D, exclamatory sentence. Alas, my cow was died. Which type of sentence it is? Come on. Right. Exclamatory sentence. Exclamatory sentence. Yes, is the right answer. Exclamatory sentence. In the second round, the last direct question for Bhagat Singh Sadhana. The poem No Men Are Foreign is written by option A, Fleur Adcock, option B, Mary Do Bride, option C, James Kirkup, option D, Rudyard Kipling. The poem No Men Are Foreign is written by. Who is the poet here? Option Fleur Adcock, option B, Mary Do Bride, option C, James Kirkup, option D, Rudyard Kipling. Fleur Adcock. Wrong answer. Pass. No. Wrong answer. John Kirkup. It is not John Kirkup. James Kirkup is the right answer. 5 ಪಾಸ್ ಅಂಕ. ಸೊ ಇದುವರೆಗೂ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತಹ ಎರಡನೇ ರೌಂಡ್ ಮುಕ್ತಾಯ ಆಗಿದ್ದು, ಇದೀಗ ನಾನು ಮೈಕನ್ನ ಗಣಿತ ಶಿಕ್ಷಕರಿಗೆ ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಹಂತ. ಆಲ್ ಕ್ಯಾಲ್ಕುಲೇಷನ್ ಪ್ರಾಬ್ಲಮ್ ಅನ್ನ ಕೇಳ್ತಿದ್ದೀನಿ. ನೀವು ಪೇಪರ್ ಅನ್ನ ರೆಡಿ ಇಟ್ಕೊಳ್ರಿ. ಅದು ಕೂಡ ಸ್ವಲ್ಪ ಐಡಿಯಾ ನಮ್ಗಿರ್ಬೇಕು. ಈಗ ಎರಡನೇ ಹಂತದ ಮೊದಲ ಪ್ರಶ್ನೆ ಅಂಬೇಡ್ಕರ್ ಸದನಕ್ಕೆ. ದ ಡೆಸಿಮಲ್ ಫಾರ್ಮ್ ಆಫ್ 1/5 ಈಸ್ 1/5ರ ದಶಮಾಂಶ ರೂಪ ಏನು? 1/5ರ ದಶಮಾಂಶ ರೂಪ ಏನು? ಆಪ್ಷನ್, ಯುವರ್ ಆಪ್ಷನ್ ಎ 0.5, ಆಪ್ಷನ್ ಬಿ 0.2, ಆಪ್ಷನ್ ಸಿ 0.1, ಆಪ್ಷನ್ ಡಿ 0.6. 0.2. 0.2 is the right answer. ಈಗ ಎರಡನೇ ಹಂತದ ಮೊದಲ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಸದನಕ್ಕೆ. ವ್ಯಾಲ್ಯೂ ಆಫ್ 5% ಆಫ್ 60. ವ್ಯಾಲ್ಯೂ ಆಫ್ 5% ಆಫ್ 60. The value of 5% of 60 is, your option. Option A 5, option B 3,
Option C 4. Option D 6. 5. 5 is the wrong answer. ಈಗ No ಈ time. ಕ್ವಶನ್ ಮುಂದಿನ ಹೌಸ್ ಅಂದ್ರೆ ಸ್ವಾಮಿ ವಿವೇಕಾನಂದ ಸದನಕ್ಕೆ ಪಾಸ್ ಆಗುತ್ತೆ. 3 is the right answer. ಈಗ ಸ್ವಾಮಿ ವಿವೇಕಾನಂದ ಸದನಕ್ಕೆ ಎರಡನೇ ಹಂತದ ಮೊದಲ ಪ್ರಶ್ನೆ, product of a plus b into a minus b. Product of a plus b into a minus b is a plus b ಮತ್ತು a minus b ಯ ಗುಣಲಬ್ಧ. Option A plus b whole square. Option B a minus b whole square. Option C a square minus b square. Option D a square plus b square. This is a direct question. A minus b whole square. A minus b whole square is a wrong answer. This question was to Bhagat Singh Sadana, Bhagat Singh house. A square minus b square. A square minus b square is the right answer. 1 mile is equals to 1 mile is equals to 1 ಮೈಲ್ ಅಂದ್ರೆ ಎಷ್ಟು ಕಿಲೋಮೀಟರ್ಗಳು? ಆಪ್ಷನ್ ಎ 2 ಕಿಲೋಮೀಟರ್, ಆಪ್ಷನ್ ಬಿ 3 ಕಿಲೋಮೀಟರ್, ಆಪ್ಷನ್ ಸಿ 1.609 ಕಿಲೋಮೀಟರ್, ಆಪ್ಷನ್ ಡಿ 0.6098 ಕಿಲೋಮೀಟರ್. 1.609 kilometers. 1.609 kilometer is the right answer. ಈಗ Now it is science subject. Second round. In second round, first question is for Ambedkar Sadana. The bending of light through a glass prism is called dash. The bending of light through a glass prism is called option A reflection, option B refraction, option C diffraction, option D absorption. Refraction. Refraction is the right answer. ಚಪ್ಪಾಳೆ ಇನ್ನು ಜ್ವರ ಬರಬೇಕು. In the second round, next question. Sweet potato is an example of a modified dash. Sweet potato is an example of a modified dash. Option A leaf, option B root, option C stem, option D branch. Root. Root is the right answer. Next question is to Swami Vivekananda. An acidic liquid will have a dash pH. pH level gottalla nimge. An acidic liquid will have a dash pH. Options are A high, option B low, option C very high, option D none of these. Low. Low is the right answer. ಸ್ವಲ್ಪ ಗಟ್ಟಿಯಾಗಿ ಹೇಳಬೇಕು ಉತ್ತರನ. Okay. In the second round, direct question for Bhagat Singh Sadana. Which is the lightest element in the periodic table? Which is the lightest element in the periodic table? Options are A helium, option B carbon, option C nitrogen, option D hydrogen. Hydrogen. Hydrogen is the right answer. Okay. ಇದೀಗ ಮುಂದಿನ ವಿಷಯ ಸಮಾಜ ವಿಜ್ಞಾನವನ್ನ ಎರಡನೇ ಸುತ್ತಿನ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಹೇಳಿ Second round questions are started. That is, first question goes to the Ambedkar house. First one is,
Name the famous king of the Sangama dynasty. Name the famous king of the Sangama dynasty. Your options are Krishna Devaraya, B. Devaraya II, C. Ramaraya, D. Harihara. The answer is wrong. This question is passed to the Subhash Chandra House. Devaraya second. That is the right answer. This mark is placed to the Subhash Chandra House. The second direct question goes to the Subhash Chandra Bose House. The work of the Sri Krishna Devaraya was dash. The work of the Sri Krishna Devaraya was dash. Your options are A. Amukta Maulyada, B. Ramakrishna, C. C.U.K., D. None of these. Amukta Maulyada. That is the right answer. Now the next direct question goes to the Swami Vivekananda House. Who was the founder of the Bahumani dynasty? Who was the founder of the Bahumani dynasty? Your options are Ibrahim Adil Shah, B. Muhammad Gawan, C. Alauddin Hasan Gangu Bahman Shah, Tajuddin Firoz Shah. Alauddin Hasan Gangu Shah. Alauddin Hasan Gangu Bahman Shah is the right answer. Alauddin Hasan Gangu Bahman Shah. The direct question goes to the Bhagat Singh team. That is, who built the Taj Mahal? Who built the Taj Mahal? Your options are Aurangzeb, B. Akbar, C. Shah Jahan, D. Jahangir. Shahjahan. That is the right answer. First question goes to Ambedkar Sadana. Which memory is called as volatile memory? ROM, EEPROM, RAM, none of the above. Correct answer, RAM. Subhash Chandra Bose Sadana. C is which level language? C is which level language? Low level, high level, middle level, low plus high level. C is which level language? Low plus high level. Wrong answer. Past question, Swami Vivekananda. High level. Correct answer. High level. Direct question, Swami Vivekananda. The storage capacity of computer is measured in terms of. The storage capacity of computer is measured in terms of bits, bytes, data, kilobyte. Bits. Wrong answer. Kilobyte. Wrong answer. Wrong. Bytes. Bytes. Which is the shortcut key for close the document? Which is the shortcut key for close the document? Control plus C, Control plus W, Control plus X, Control plus D. Control plus W. Correct answer. Next, please. ಕ್ವಿಜ್ ಎರಡನೇ ಹಂತದ ಮೊದಲ ಪ್ರಶ್ನೆ ಅಂಬೇಡ್ಕರ್ ಸದನಕ್ಕೆ. ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ಪದಕ ವಿಜೇತೆ ಯಾರು? ಆಪ್ಷನ್ ಎ PT ಉಷಾ, ಆಪ್ಷನ್ ಬಿ PV ಸಿಂಧು, ಆಪ್ಷನ್ ಸಿ ಕರ್ಣ ಮಲ್ಲೇಶ್ವರಿ,
ಆಪ್ಷನ್ ಡಿ ಸೈನಾ ನೆಹ್ವಾಲ್. ಕರ್ಣ ಮಲ್ಲೇಶ್ವರಿ. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಸದನಕ್ಕೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗುತ್ತದೆ? ಆಪ್ಷನ್ ಎ ಆಟಗಾರರಿಗೆ, ಆಪ್ಷನ್ ಬಿ ಕ್ರೀಡಾ ತರಬೇತುದಾರರಿಗೆ, ಆಪ್ಷನ್ ಸಿ ಕುದುರೆ ಸವಾರಿ ಮಾಡುವವರಿಗೆ, ಆಪ್ಷನ್ ಡಿ ಯಾರಿಗೂ ಇಲ್ಲ. ಕ್ರೀಡೆ ತರಬೇತಿ. ಸರಿಯಾದ ಉತ್ತರ. ಕ್ರೀಡಾ ತರಬೇತುದಾರರಿಗೆ ಹಾಕಿ ಮಾಂತ್ರಿಕ ಎಂದು ಯಾರನ್ನು ಕರೆಯುತ್ತಾರೆ? ಧ್ಯಾನ್ ಚಂದ್. ಸರಿಯಾದ ಉತ್ತರ ಧ್ಯಾನ್ ಚಂದ್. 2020 ಒಲಿಂಪಿಕ್ನಲ್ಲಿ ಬಂಗಾರದ ಪದಕ ಪಡೆದ ಜಾವಲಿನ್ ಆಟಗಾರ ಯಾರು? ನೀರಜ್ ಚೋಪ್ರಾ. ಸರಿಯಾದ ಉತ್ತರ ನೀರಜ್ ಚೋಪ್ರಾ. ಇಲ್ಲಿಗೆ ಎರಡನೇ ಸುತ್ತಿನ ರಸಪ್ರಶ್ನೆ ಕಾರ್ಯಕ್ರಮ ಮುಗಿಯಿತು. ಈಗ 2 ಹಂತಗಳು ಮುಗಿದವು. 2 ಹಂತಗಳ ಮುಕ್ತಾಯದ ನಂತರ ಈಗ ಮೊದಲು ನಾನು 2ನೇ ಹಂತದಲ್ಲಿ ಗಳಿಸಿದ ಅಂಕಗಳನ್ನು ಹೇಳಿ 2 ಹಂತದಲ್ಲಿ ಗಳಿಸಿದ ಒಟ್ಟು ಅಂಕಗಳನ್ನು ನಾನು ಆಮೇಲೆ ಹೇಳ್ತೇನೆ. 2ನೇ ಹಂತದಲ್ಲಿ ಅಂಬೇಡ್ಕರ್ ಸದನ 60 ಅಂಕಗಳನ್ನು ಗಳಿಸಿದೆ. ಸುಭಾಷ್ ಚಂದ್ರ ಬೋಸ್ ಸದನ 50 ಅಂಕಗಳನ್ನು ಗಳಿಸಿದೆ. ಸ್ವಾಮಿ ವಿವೇಕಾನಂದ ಸದನ 50 ಅಂಕಗಳನ್ನು ಗಳಿಸಿದೆ. ಭಗತ್ ಸಿಂಗ್ ಸದನ 60 ಅಂಕಗಳನ್ನು ಗಳಿಸಿದೆ. ಈ 2 ಹಂತಗಳ ಮುಕ್ತಾಯಕ್ಕೆ ಅಂಬೇಡ್ಕರ್ ಸದನ 110, ಸುಭಾಷ್ ಚಂದ್ರ ಬೋಸ್ ಸದನ 120, ಸ್ವಾಮಿ ವಿವೇಕಾನಂದ ಸದನ 105, ಭಗತ್ ಸಿಂಗ್ ಸದನ 140. 140 ಅಂಕಗಳನ್ನ ಗಳಿಸಿರುವಂತಹ ಭಗತ್ ಸಿಂಗ್ ಸದನ ಮೊದಲ ಸ್ಥಾನ. ಅದೇ ರೀತಿ 120 ಅಂಕಗಳನ್ನು ಗಳಿಸಿರುವಂತಹ ಸುಭಾಷ್ ಚಂದ್ರ ಬೋಸ್ ಸದನ 2ನೇ ಸ್ಥಾನವನ್ನ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಪಡೆದುಕೊಂಡಿವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲು ಸಹಕರಿಸಿದಂತಹ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ, ಜೊತೆಗೆ ಕಾರ್ಯಕ್ರಮದಲ್ಲಿ ಎಂಜಾಯ್ ಮಾಡಿದಂತ ಕಾರ್ಯಕ್ರಮವನ್ನ ಸುಮ್ಮನೆ ಕುಳಿತುಕೊಂಡು ಎಂಜಾಯ್ ಮಾಡಿದಂತ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ, ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮವಾದ ರೀತಿಯಲ್ಲಿ ಉತ್ತರಗಳನ್ನು ಹೇಳಿದಂತ ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈಗ ನಾನು ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ.